ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಇವತ್ತು ನನ್ನ ಅಮ್ಮನ ಮನೆ ಮತ್ತು ಚಿಕ್ಕಮ್ಮನ ಮನೆಯದು ಸ್ವಲ್ಪ ವ್ಲಾಗ್ ಆಗಿರುತ್ತೆ. ಅಮ್ಮಂದು ದೋಸೆ ಆಗ್ತಾ ಉಂಟು ಇಲ್ಲಿ. ಚಂದ ನೀರ್ ದೋಸೆ, ಸಾಂಬಾರ್ ಉಂಟಮ್ಮ, ಸಾಂಬಾರ್, ಬದನೆ ಸಾರು, ಮತ್ತೆ ಇದು ದೋಸೆ ಆಗ್ತಾ ಉಂಟು ಅಮ್ಮಂದು. ಅಮ್ಮ ಅಡಿಗೆ ಕೋಣೆ ಎಲ್ಲ ಹಳ್ಳಿ ಮನೆ ಅಡಿಗೆ ಕೋಣೆ ಅಲ್ಲ ಮಗಳೇ? ಎಂತ ಬೇಕು? ಅದು ಹಾಕ್ಬೇಕ. ನಮ್ಮ ಮನೆ ಅಡಿಗೆ ಕೋಣೆ ಹೀಗೆ ಇರುದು, ಇಷ್ಟೇ ಇರುದು. ಇಲ್ಲಿ ಇರುದು ಇದು ಕಟ್ಗೆದು, ಆದ್ರೆ ಅದ್ರಲ್ಲಿ ಯೂಸ್ ಮಾಡುದಿಲ್ಲ. ಪುಟ್ಟ ಅಡಿಗೆ ಕೋಣೆ ಇದು ಎಲ್ಲರಿಗೂ ಗೊತ್ತಿರ್ತದೆ. ಇದು ರೊಟ್ಟಿ ಕಲ್ಲು. ಮತ್ತೆ ಮಾಡಿದಾಗ ಆಮೇಲೆ ಇದು ನಮ್ಮ ಮನೆ ನಾಯಿ. ಡೋರಿ 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 ಇದೆಲ್ಲ ಬೇಸಿಗೆ ಟೈಮಲ್ಲಿ ಗೊತ್ತಿರುತ್ತೆ ಎಲ್ಲರಿಗೂ. ಕಟ್ಟಿಗೆಯಲ್ಲೇ ಇಲ್ಲಿ ಹೀಗೆ ರಾಶಿ ಮಾಡಿ ಸೇರ್ತಾರೆ ಮಳೆಗಾಲಕ್ಕೆ. ಮತ್ತೆ ಇದು ಬಸ್ಲೆ ಸೊಪ್ಪು, ಬಸ್ಲೆ. ಮತ್ತೆ ಇದು ಒಂದೇ ಒಂದು ಬದನೆ ಆಗಿದೆ, ಎರಡಾಗಿದೆ. ಗೊತ್ತಾ, ಈ ಸಲ ಅಷ್ಟು ತರಕಾರಿ ಮಾಡಿಲ್ಲ. ಇಲ್ಲಾಂತಂದ್ರೆ ಇದೆಲ್ಲ ಅಲಸಂಡೆ ಗೊತ್ತಾ, ಅದಕ್ಕೆಲ್ಲ ಹಾಕಿರ್ತಾರೆ. ಇದು ಮಾಡ್ಬೇಕು ಇಷ್ಟ ಅಲ್ಲ, ಹಾಗಾಗಿ ಆಮೇಲೆ ಬೇರೆಂತ ಮಾಡಿಲ್ಲ ಇಲ್ಲಿ. ಇಲ್ಲಿ ಒಂದು ಹೂ ಬಿಟ್ಟಿದೆ ಅಲ್ಸಂದೆ. ಆಮೇಲೆ ಇದು ಹರವೆ, ದಂಟಿನ ಸೊಪ್ಪು. ದಂಟಿನ ಸೊಪ್ಪು, ಅವಳು ಮಾತಾಡ್ಸಿದ ಕೇಳಿಸುತ್ತೆ ಅನ್ಸುತ್ತೆ. ದಾಯ್ತಪ್ಪ. ಅವು ಅವ್ರವ್ರು ಹಂಚನೆ, ಅವು ಹಂಚಿದ್ನ ಕಾವಲಿಲು. ಇಲ್ಲಿ ಅಪ್ಪ ಕೇಳ್ತಾ ಇದ್ರು, ಇದು ಕಾವಲಿ ಚೆನ್ನಾಗಿಲ್ಲ ನಮ್ಮದು ದೋಸೆ ಮಾಡೋದು, ಬೇರೆ ಥರ ಕಾವಲಿ ಬೇಕು ಅಂತ ಕೇಳ್ತಾ ಇದ್ರು, ಅಂದರೆ ಹೆಂಚು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಆ ಥರ ಇರೋದು ಎಲ್ಲನೂ ಹಾಗೇನೆ, ಒಂದೊಂದು ಸಲ ಹೇಳಲ್ಲ ಅಂತ ಹೇಳಿದೆ ತವ. ಅದಕ್ಕೆ ಇನ್ನೊಂದು ಸಲ ಬೇರೆ ತಗೊಂಡು ಬಾ ಅಂತ ಹೇಳ್ತಾ ಇದ್ರು. ಸರಿ ಆಯಿತು ಅಂತ ಹೇಳಿದೆ ಅಷ್ಟೇ. ಇಲ್ಲ ಒಂದೆರಡು ನೀರಿತ್ತು, ಅದನ್ನ ಬೇಯಿಸಿದ್ದು.
ಇದು ಚೆಂಡು ಹೂವಿದು ಗಿಡ, ಗೊಂಡೆ ಹೂವು ಅಂತ ಹೇಳ್ತಾರೆ. ಇದು ದಂಟಿನ ಹೂವು, ದಾಸವಾಳ ಹುಡ್ತುಡು. ಇದು ಚೆನ್ನಾಗಿದೆ ದಾಸವಾಳ, ಇದೊಂದು ಟೈಪ್ ದಾಸವಾಳ. ನೋಡಿ ನೋಡಿ, ದಾಸವಾಳ, ಇದು ಒಂದು ಟೈಪ್ ದಾಸವಾಳ. ಆಮೇಲೆ ಇದು ತೊಂಡೆಕಾಯಿ ಹಾಕಿದ್ದೀವಿ ನಾವು ಇಲ್ಲಿ. ನಾನು ಚಿಕ್ಕಪ್ಪನ ಮನೆಗೆ ಹೋಗ್ತಾ ಇದ್ದೀನಿ, ನಾನು ಮತ್ತು ಪಾಪು. ಹಾಗೆ ಅದನ್ನು ತೋರಿಸ್ತೀನಿ, ಅಲ್ಲಿ ಮನೇಲಿ ಏನೇನಿದೆ ಅಂತ. ಬಲಿಪುರ ಇದು ಸೇಮ್ ಗುಲಾಬಿ ಹೂವಿನೇ, ಅದು ಮನೇಲಿತ್ತಲ್ಲ ಅದೇ ಸೇಮ್ ಇತ್ತು. ಆಮೇಲೆ ಇದು ಬಿಳಿ ದಾಸವಾಳದ್ದು ಗಿಡ ಹಾಕಿದ್ದಾರೆ ಇವರು, ಮರನೇ ಆಗಿದೆ ಅದು. ಹಾಗೆ ಅದನ್ನು ಕೊಯ್ಕೋಬೇಕಿತ್ತು, ಹಾಗೆ ಬಂದೆ ನಾನು. ನನಗೆ ಬೇಕು ಅಂತ ಹೇಳಿದ್ದೆ ಫೋನ್ ಮಾಡಿ, ಅದಕ್ಕೆ ಸರಿ ತಗೊಂಡು ಹೋಗು ಅಂತ ಹೇಳಿದರು. ಹಾಗೆ ಅದನ್ನ ತೊಗೊಂಡೋಗೋಣ ಅಂತಲೇ ಆ್ಯಕ್ಚುಲಿ ಬಂದಿದ್ದು. ಹಾಗೆ ವಿಡಿಯೋ ಮಾಡ್ತಾ ಇದ್ನಲ್ಲ, ಹಾಗೆ ತೋರಿಸೋಣ ಅಂತ ಅನಿಸ್ತು. ಇವರು ಮೊದಲು ಹಸುನ ಸಾಕ್ತಾಯಿದ್ರು, ಇವಾಗ ಇದೆ ಆಡುನ ಸಾಕ್ತಾಯಿದ್ದಾರೆ. ಯಾಕಂತಂದರೆ ಹಸು ಸಾಕಕ್ಕಂದ್ರೆ ಆವಾಗ ಚಿಕ್ಕಪ್ಪ ಇದ್ದರು, ಎಲ್ಲ ಹೆಲ್ಪ್ ಆಗ್ತಿತ್ತು. ಇವಾಗ ಚಿಕ್ಕಪ್ಪ ಇಲ್ಲ, ಹಾಗಾಗಿ ಚಿಕ್ಕಮ್ಮ ಒಬ್ಬರೇ ನೋಡ್ಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಆಡುನ ಸಾಕ್ತಾ ಇರೋದು. ಆಡುಗಾದರೆ ಅಷ್ಟು ತಿನ್ನೋಕ್ಕೆಲ್ಲ ಬೇಕಾಗಿರಲ್ಲ, ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಕಡಿಮೆ ಇರುತ್ತೆ ಅಂತಂದ್ಬಿಟ್ಟು ಆಡು ಸಾಕ್ತಾ ಇರೋದು. ಅದೇ ಹೇಳ್ತಾ ಇದ್ವಿ, ನಾವು ಮಾತಾಡ್ತಾ ಇದ್ವಿ. ಹಂಗೆ ಯಾರು ತೊಗೊಂಡೋಗ್ತಾರೆ ಅಂತೆಲ್ಲ ಕೇಳ್ತಾ ಇದ್ದೆ. ಅವಾಗ ಹೇಳ್ತಾ ಇದ್ರು ಕೆಲವು ಸತಿ ಬರ್ತಾರೆ ತೊಗೊಂಡೋಗೋಕ್ಕೆ ಅಂತ. ಇವು ಕೋಳಿ ಸಾಕಿದ್ದಾರಲ್ಲ, ಹಾಗೆ ಬಿಟ್ಟಿಲ್ವಾ ಅಂತೆಲ್ಲ ಕೇಳ್ತಾ ಇದ್ದೆ. ಇಲ್ಲ ಅಂತ ಹೇಳ್ತಾ ಇದ್ರು, ಬಿಡ್ತೇನೆ, ಒಂದೊಂದು ಸಲ ಬಿಡ್ತೇವೆ, ಒಂದೊಂದು ಸಲ ಒಳಗಡೆನೇ ಇರುತ್ತೆ ಅದು ಅಂತ ಹೇಳಿದ್ರು. ಹಾಗೆ ಚಿಕ್ಕಮ್ಮ ಮತ್ತು ತಂಗಿ ಇದ್ಲು, ಅಂದರೆ ಚಿಕ್ಕಮ್ಮನ ಮಗಳು, ಅವ್ರ ಜೊತೆ ಸೆಲ್ಫಿ ತೆಗೆಯೋಣ ಅಂತ ಅಂದ್ಬಿಟ್ಟು ಹೇಳಿದೆ. ಸೆಲ್ಫಿ ತೆಗೆಯೋಣ ಅಂತ ಹಾಗೆ ಒಂದು ಸೆಲ್ಫಿ ತಗೊಂಡು ಮನೆಗೆ ವಾಪಸ್ ಬಂದ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಇನ್ನೂ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ತುಂಬ ಲೆಂತಿಯಾಗಿ ಹಾಕಿದ್ರೆ ಬೋರ್ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ಜಾಸ್ತಿ ಲೆಂತಿ ಮಾಡ್ತಾಯಿಲ್ಲ. ಸೊ ನೆಕ್ಸ್ಟ್ ನಾನೊಂದು 10-15 ನಿಮಿಷ ವೀಡಿಯೋ ಹಾಕ್ತೀನಿ, ಮ್ಯಾಕ್ಸಿಮಮ್ ಒಂದಷ್ಟೇ. ಯಾಕಂತಂದರೆ ಯಾರಿಗೂ ಬೋರ್ ಅನ್ನಿಸ್ಬಾರ್ದಲ್ಲ ಜಾಸ್ತಿ ನೋಡಿದಾಗ, ಅದಕ್ಕೋಸ್ಕರ ಅಷ್ಟು ನಾನು ತುಂಬ ಲೆಂತಿಯಾಗಿ ವೀಡಿಯೋಗಳನ್ನ ಮಾಡ್ತಾಯಿಲ್ಲ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನನ್ನ ಈ ಪುಟ್ಟ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.